ಹರೇ ರಾಮ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಸರ್ಗ 2. ದಶರಥ ಮಹಾರಾಜನು ಅಲ್ಲಿ ನೆರೆದಿದ್ದಂಥ ಎಲ್ಲ ಆಮಂತ್ರಿತರನ್ನು ಸಂಬೋಧಿಸಿ ಗಂಭೀರ ಕಂಠದಿಂದ ರಾಜ ಹೇಳ್ತಾನೆ, ನಿಮಗೆ ತಿಳಿದಂತೆ ನಮ್ಮ ಪೂರ್ವಿಕರು ಈ ರಾಜ್ಯವನ್ನು ತನ್ನ ಮಗನಂತೆ ಪರಿಪಾಲಿಸಿಕೊಂಡು ಬಂದಿದ್ದಾರೆ. ಹಾಗೆ ನಾನು ಕೂಡ ಸುಖ ಶ್ರೇಯಸ್ಸಿನೊಡೆಗೆ ಒಯ್ಯಲು ಇಚ್ಛಿಸುತ್ತಿದ್ದೇನೆ. ಅವರಂತೆ ನಾನು ಅವಿರತವಾಗಿ ಯಥಾಶಕ್ತಿ ಪ್ರಜೆಗಳನ್ನು ರಕ್ಷಿಸಿದ್ದೇನೆ. ಈಗ ಈ ಶರೀರವು ಒಣಗಿ ಜರಿತವಾಗಿದೆ. ಸಾವಿರಾರು ವರ್ಷಗಳ ಆಯಸ್ಸು ಪಡೆದು ಜೀರ್ಣವಾದ ಶರೀರಕ್ಕೆ ವಿಶ್ರಾಂತಿ ನೀಡಬೇಕೆಂದಿರುವೆ. ರಾಜಧರ್ಮ ಭಾರವನ್ನು ಹೊತ್ತು ಬಳಲಿ ವಿಶ್ರಾಂತಿ ಬೇಕೆಂದಿರುವೆ. ಆದ್ದರಿಂದ ಇಲ್ಲಿ ನೆರೆದಿರುವ ಎಲ್ಲರ ಹಾಗೂ ದ್ವಿಜ ಋಷಿಗಳ ಅನುಮೋದನೆ ಪಡೆದು ಮಗನನ್ನು ಪ್ರಜಾಹಿತ ಕೆಲಸಕ್ಕೆ ನೇಮಿಸಿ ವಿಶ್ರಾಂತಿಯನ್ನು ಪಡೆಯಲು ಬಯಸುತ್ತಿದ್ದೇನೆ. ನನ್ನ ಮಗ ರಾಮನು ಎಲ್ಲ ಗುಣಗಳಲ್ಲಿ ಶ್ರೇಷ್ಠನು, ಇಂದ್ರನಂತೆ ಪರಾಕ್ರಮಿಯೂ ಆಗಿರುವನು. ನಾಳೆ ಬೆಳಿಗ್ಗೆ ಧರ್ಮ ಸೇವಕರಿಗೆ ಪ್ರಶಸ್ತವಾದ ಚಂದ್ರಪುಷ್ಯ ನಕ್ಷತ್ರ ಕೂಡಿದ ಮುಹೂರ್ತದಲ್ಲಿ ಯುವರಾಜನಾಗಿ ನಿಯುಕ್ತಿಯನ್ನು ಮಾಡುವೆ. ಅವನಿಗೆ ಜವಾಬ್ದಾರಿಯನ್ನು ವಹಿಸಿ ನಾನು ನಿಶ್ಚಿಂತನಾಗುವೆ. ನೀವು ಇದು ಸರಿ ಎನಿಸಿದರೆ ಒಪ್ಪಿಗೆ ಕೊಡಿ, ಇಲ್ಲದಿದ್ದರೆ ಏನು ಮಾಡಬೇಕೆಂದು ತಿಳಿಸಿರಿ. ಏಕೆಂದರೆ ನನ್ನದು ಪ್ರೀತಿಯಿಂದ ಚಿಂತನೆಯಾಗಿರಬಹುದು, ಬೇರೆ ಮಧ್ಯಸ್ಥರ ಚಿಂತನೆ ಬೇರೆ ಬೇರೆ ಇರುತ್ತದೆ ಎಂದನು. ಆ ಮಾತನ್ನು ಕೇಳಿ ಜನರು ಸಂತೋಷದಿಂದ ಘೋಷಣೆಯನ್ನು ಕೂಗಿದರು. ಅಲ್ಲಿದ್ದ ಧರ್ಮಾರ್ಥ ವಿದ್ವಾಂಸರು, ಬ್ರಾಹ್ಮಣರು, ಬಲ ಪ್ರಮುಖರು, ಪೌರ ಜನರು ಮುಕ್ತ ಮನಸ್ಸಿನಿಂದ ಸಹ ವಿಮರ್ಶಿಸಿ ನಿಶ್ಚಯಿಸಿ ವೃದ್ಧ ರಾಜ ದಶರಥನಲ್ಲಿ ಹೇಳಿದರು, ನೀವು ಅನೇಕ ಸಾವಿರ ವರ್ಷಗಳ ಕಾಲ ವೃದ್ಧರಾಗಿದ್ದೀರಾ. ರಾಮನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಿರಿ. ಪಟ್ಟದಾನೆಯ ಮೇಲೆ ಛತ್ರದ ಕೆಳಗೆ ಕುಳಿತು ಬರುವ ರಘುವೀರ ಮಹಾಬಲ ರಾಮನನ್ನು ನೋಡಲು ಇಚ್ಛಿಸುತ್ತೇವೆ ಎಂದರು. ರಾಜನು ತನ್ನ ಮನಸ್ಸಿಗೆ ಪ್ರಿಯವಾದಂತಹ ಮಾತನ್ನು ಕೇಳಿ ತನಗೇನು ತಿಳಿಯದು ತಿಳಿಸಿರಿ ಎನ್ನುವಾಗೆ ಕೇಳ್ತಾನೆ. ನೀವು ರಾಘವನನ್ನು ರಾಜನಾಗಲು ಬಯಸುತ್ತಿದ್ದೀರಿ. ನನಗೊಂದು ಸಂಶಯ, ನೀವೇಕೆ ನಾನು ಧರ್ಮದಿಂದ ಆಳುತ್ತಿರುವಾಗಲೇ ಆ ಮಹಾಬಲನನ್ನು ಯುವರಾಜನಾಗಿ ನೋಡಲು ಬಯಸುತ್ತೀರಿ ಅಂತ ಕೇಳ್ತಾನೆ. ಆಗ ಅವರುಗಳು, ರಾಜನೇ, ನಿನ್ನ ಪುತ್ರನ ಕಲ್ಯಾಣ ಗುಣಗಳು ಬಹಳವಾಗಿದೆ. ಗುಣವಂತರಲ್ಲಿ ಗುಣವಂತನೂ ದೇವತೆಗಳಂತೆ ಬುದ್ಧಿವಂತನೂ ಆದ ತಮ್ಮ ಮಗನ ಕಾರ್ಯವನ್ನು ಹೇಳುವೆನು ಕೇಳಿರಿ. ಇಂದ್ರನಂತೆ ದಿವ್ಯ ಗುಣಗಳನ್ನು ಹೊಂದಿರುವ ರಾಮನು ಸತ್ಯ ಪರಾಕ್ರಮನು, ಇಕ್ಷ್ವಾಕು ಕುಲದಲ್ಲಿ ಅತೀ ಶ್ರೇಷ್ಠನು. ಸತ್ಯ ಧರ್ಮ ಪಾರಾಯಣನಾದ ರಾಮನಿಂದ ಲೋಕ ಸಾಕ್ಷಾತ್ ಧರ್ಮ ಶ್ರೇಯಸ್ಸನ್ನು ಪ್ರತಿಷ್ಠಾಪಿಸಗೊಳಿಸಲ್ಪಟ್ಟಿದೆ. ರಾಮನು ಪ್ರಜಾ ಸುಖದಲ್ಲಿ ಚಂದ್ರನಂತೆ, ಕ್ಷಮೆಯಲ್ಲಿ ವಸುದೆಯಂತೆ, ಬುದ್ಧಿಯಲ್ಲಿ ಬೃಹಸ್ಪತಿಯಂತೆ, ಪರಾಕ್ರಮದಲ್ಲಿ ಸಾಕ್ಷಾತ್ ಇಂದ್ರನಂತಿದ್ದಾನೆ. ಅವನು ಧರ್ಮಜ್ಞ, ಸತ್ಯಸಂಧ, ಶೀಲವಂತ, ಅಸೂಯೆ ಇರದವ, ತಾಳ್ಮೆ ಉಳ್ಳವ, ಕರುಣೆ ಉಳ್ಳವ, ಮೃದು ನಡತೆ ಉಳ್ಳವ, ಕೃತಜ್ಞ, ಜಿತ್ರೇಂದ್ರಿಯನೂ ಆಗಿದ್ದಾನೆ. ಸ್ಥಿರ ಚಿತ್ತನು, ಮಧುರ ಮಾತನಾಡುವನು, ವಿದ್ವಾಂಸರು ಬ್ರಾಹ್ಮಣರ ಉಪಾಸಕನಾಗಿದ್ದಾನೆ. ದೇವ ಅಸುರ ಎಲ್ಲ ಅಸ್ತ್ರಗಳನ್ನು ಬಲ್ಲ ಅವನು, ಎಲ್ಲ ಶಾಸ್ತ್ರ ವೇದ ಬಲ್ಲವನಾಗಿದ್ದಾನೆ. ಗಾಂಧರ್ವ ವಿದ್ಯೆಯಲ್ಲೂ ಶ್ರೇಷ್ಠನು, ದ್ವಿಜರಲ್ಲಿ ವಿನೀತನು, ಧರ್ಮ ಅರ್ಥಗಳಲ್ಲಿ ನಿಪುಣನೂ ಆಗಿದ್ದಾನೆ. ಯಾವುದೇ ಸಂಗ್ರಾಮಕ್ಕೆ ಲಕ್ಷ್ಮಣ ಸಹಿತ ಹೋದರೆ ಜಯ ಗಳಿಸದೆ ಹಿಂತಿರುಗುವುದಿಲ್ಲ. ಯುದ್ಧದಿಂದ ತಿರುಗಿ ಬಂದ ಮೇಲೆ ಪುರ ಜನರಲ್ಲಿ ಮನೆಯವನಂತೆ ಪುತ್ರ, ಅಗ್ನಿಗಳು, ಪತ್ನಿ, ಇತರರು ಹಾಗೆ ಎಲ್ಲದರ ಬಗ್ಗೆ ಕ್ಷೇಮ ಸಮಾಚಾರವನ್ನು ಕೇಳ್ತಾನೆ. ದುಃಖದಲ್ಲಿ ನಮ್ಮೊಡನೆ ದುಃಖಿಯಾಗುತ್ತಾನೆ, ಸುಖೋತ್ಸವದಲ್ಲಿ ಪಿತನಂತೆ ಹರ್ಷಿಸುತ್ತಾನೆ. ಸತ್ಯವಾದಿ, ಮಹಾಧನುರ್ಧರ, ವೃದ್ಧರ ಸೇವಕ, ಜಿತೇಂದ್ರಿಯ, ಸ್ಮಿತಭಾಷಿ, ಯುಕ್ತಿಗಳಲ್ಲಿ ವಾಚಸ್ಪತಿ, ಕಣ್ಣು ಹುಬ್ಬುಗಳು ನೋಡಲು ವಿಷ್ಣುವಿನಂತೆ. ರಾಮನು ಲೋಕಾಭಿರಾಮನಾಗಿ ರಾಗ ದೋಷವಿರದೆ ಶೌರ್ಯ ಪರಾಕ್ರಮಗಳಿಂದ ಪ್ರಜಾಪಾಲನೆ ಮಾಡುವವನು. ರಾಮ ಭೂಲೋಕವಲ್ಲ 3 ಲೋಕಗಳನ್ನು ಪಾಲಿಸಲು ಶಕ್ತನು. ಅವನ ಕ್ರೋಧವು ಪ್ರಸಾದವು ಎಂದು ನಿರರ್ಥಕವಾಗದು. ನಿಯಮಾನುಸಾರವಾಗಿ ಕೊಲ್ಲಬೇಕಾದವರನ್ನು ಕೊಲ್ಲಬಲ್ಲ, ಅನವಧ್ಯರಲ್ಲಿ ಕುಪಿತನಾಗದ, ಹರ್ಷಪಡಿಸಿದವರಿಗೆ ಸಂತುಷ್ಟಪಡಿಸುವ, ಸರ್ವ ಪ್ರಜೆಗಳಲ್ಲೂ ಪ್ರೀತಿಯನ್ನು ಉಕ್ಕಿಸುವ ರಾಮನು ತನ್ನ ಗುಣಗಳಿಗೆ ಕಿರಣಗಳ ಸೂರ್ಯನಂತೆ ಬೆಳಗುತ್ತಿದ್ದಾನೆ. ರಾಷ್ಟ್ರದ ಸರ್ವರು ರಾಮನಿಗೆ ಬಲ, ಆರೋಗ್ಯ, ಆಯಸ್ಸು ದೊರೆಯಲೆಂದು ಆಶಿಸುತ್ತಾರೆ. ಎಲ್ಲರೂ ದೇವರಲ್ಲಿ ಅವನಿಗೆಂದು ಸದಾ ಪ್ರಾರ್ಥಿಸುತ್ತಾರೆ. ನೀಲ ಕಮಲದಂತಹ ಸರ್ವಶತ್ರು ಸಂಹಾರಿ ರಾಮನನ್ನು ಯುವರಾಜನಾಗಿ ನೋಡಬಯಸುತ್ತಾರೆ. ಆದ್ದರಿಂದ ರಾಜನೇ, ಸರ್ವಲೋಕ ಹಿತಕ್ಕಾಗಿ ದೇವತೆಯಂತ ತಮ್ಮ ಪುತ್ರನನ್ನ ಪಟ್ಟಾಭಿಷೇಕವನ್ನು ಆದಷ್ಟು ಬೇಗ ಮಾಡಿರಿ ಎಂಬಲ್ಲಿಗೆ ಅಯೋಧ್ಯಾಕಾಂಡದ ಸರ್ಗ 2 ಮುಕ್ತಾಯವಾಯಿತು.